ನಮಸ್ಕಾರ ವೀಕ್ಷಕರೇ, ಸತ್ಯಸುದ್ದಿಯಲ್ಲಿ ನಿಮಗೆ ಸ್ವಾಗತ. ಇಂದು ನಾವು ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಧ್ವನಿ ಸಂಘಟನೆಯ ದಾವಣಗೆರೆ ಜಿಲ್ಲಾ ಅಧ್ಯಕ್ಷರಾದ ಟಿ.ಎಸ್. ಕರಿಪ್ಪನವರು ನಮ್ಮ ಜೊತೆಯಲ್ಲಿದ್ದಾರೆ. ನಮಸ್ಕಾರ. ನಮಸ್ಕಾರ ಸರ್, ನೀವು ಹಲವಾರು ಸಂಘಟನೆಗಳಲ್ಲಿ ಅಧ್ಯಕ್ಷರಾಗಿ ಕೆಲಸ ಮಾಡಿದ್ದೀರಾ, ಜಿಲ್ಲಾಧ್ಯಕ್ಷರಾಗಿ ಕೆಲಸ ಮಾಡಿದ್ದೀರಾ ಮತ್ತು ಕರ್ನಾಟಕ ರಾಜ್ಯದ ಅಧ್ಯಕ್ಷರಾಗಿ ಕೆಲಸ ಮಾಡಿದ್ದೀರಾ. ನಿಮ್ಮ ಅನುಭವ, ನಿಮ್ಮ ನುಡಿ ನೋಡಿ ನಿಮಗೆ ಧ್ವನಿ ರಾಜ್ಯ ಅಧ್ಯಕ್ಷರಾದ ಅವರು ನಿಮಗೆ ಜಿಲ್ಲಾ ಅಧ್ಯಕ್ಷರಾಗಿ ನೂತನ ಅಧ್ಯಕ್ಷರಾಗಿ ಆಯ್ಕೆ ಮಾಡಿದ್ದಾರೆ. ಹಿಂದೆ ಈ ಪತ್ರಕರ್ತರ ಧ್ವನಿಯಲ್ಲಿ, ಈ ಸಂಘಟನೆಯಲ್ಲಿ ನಿಮ್ಮ ನುಡಿ ಏನು, ನಮ್ಮ ವೀಕ್ಷಕರಿಗೆ ಸ್ವಲ್ಪ ಹೇಳಬೇಕು ಸರ್. ಸತ್ಯವಾಹಿನಿ ಸುದ್ದಿವಾಹಿನಿಯಲ್ಲಿರ್ತಕ್ಕಂಥ ಎಲ್ಲ ವೀಕ್ಷಕರಿಗೂ ನಮಸ್ಕಾರ. ನಾನು ಕಾರ್ಯನಿರತ ಪತ್ರಕರ್ತರ ಧ್ವನಿ ಸಂಘಟನೆಯ ದಾವಣಗೆರೆ ಜಿಲ್ಲಾಧ್ಯಕ್ಷ. ಸರ್ ಹೇಳಿದಾಗೆ ಒಬ್ಬ ಪತ್ರಕರ್ತ ಯಾವ ರೀತಿ ಇರಬೇಕು, ಆ ಪತ್ರಕರ್ತರ ಸಂಘದ ಜಿಲ್ಲಾಧ್ಯಕ್ಷ ಹೇಗಿರಬೇಕು ಅಂತ ಹೇಳಿದರೆ ಆ ಎಲ್ಲರಿಗೂ ಮಾದರಿಯಾಗಿರಬೇಕು. ನಾನು ಯಾಕೆ ಈ ಪತ್ರಿಕೋದ್ಯಮಕ್ಕೆ ಬಂದೆ, ಹಿಂದೆ ಇರ್ತಕ್ಕಂಥ ಪತ್ರಕರ್ತರನ್ನು ನೋಡಿಕೊಂಡೇ ನಾನು ಬಂದಿರೋದು. ಹಿಂದೆ ಎಜುಕೇಷನ್ ಮಿನಿಸ್ಟರ್ ನಾಗಮ್ಮ ಕೆ ಶಿವಮೂರ್ತಿ ಅವರ ಹತ್ರಕ್ಕೂ ಸಹ ನಾನಿದ್ದೆ. ಸುಮಾರು ಹಲವಾರು ಪತ್ರಿಕೆಗಳಲ್ಲೂ ಕೆಲಸ ಮಾಡಿದ್ದೆ. ಬಟ್ ನನಗೆ ಈ ಸಂಘಟನೆ ಯಾಕೆ ಇಷ್ಟ ಆಯಿತು ಅಂತ ಹೇಳಿದರೆ, ಈ ಸಂಘಟನೆಯ ರಾಜ್ಯಾಧ್ಯಕ್ಷರಾಗಿರ್ತಕ್ಕಂಥ ಬಂಗ್ಲೆ ಮಲ್ಲಿಕಾರ್ಜುನ್ರವರ ಪರಿಶ್ರಮ. ಅಂದರೆ ಅವರು ಯಾವುದೋ ಒಂದು ಗುರಿ ಇಟ್ಕೊಂಡು ಮುಂದೆ ಓಡ್ತಾ ಇರ್ತಕ್ಕಂಥ ಒಂದು ಕುದುರೆ ಅಂತ ಹೇಳಿದ್ರು ತಪ್ಪಾಗಲಾರ್ದು. ಯಾಕೆಂದರೆ ಒಂದು ದಿನವೂ ಸಹ ರಜೆ ಇಲ್ಲದ ರೀತಿಯಲ್ಲಿ ಕೆಲಸ ಮಾಡ್ತಕ್ಕಂಥ ಒಬ್ಬ ವ್ಯಕ್ತಿ. ಇಡೀ ರಾಜ್ಯದ ತುಂಬ ಸವಾರಿ ಮಾಡ್ತಾ, ಅಂದರೆ ಪ್ರತಿಯೊಂದು ಜಿಲ್ಲೆ, ತಾಲೂಕು, ಹೋಬಳಿ, ಗ್ರಾಮ ಅಂದಲೇ ತಿರುಗಿ ಕೆಲಸ ಮಾಡ್ತಾ ಇರ್ತಕ್ಕಂಥ ಒಬ್ಬ ಯುವ ಶಕ್ತಿ ಅಂತ ಹೇಳಿದ್ರು ತಪ್ಪಾಗಲಾರ್ದು. ಈಗಲ್ಲಿರ್ತಕ್ಕಂಥ ಡಿಜಿಟಲ್ ಮೀಡಿಯಾ, ಪ್ರಿಂಟ್ ಮೀಡಿಯಾ, ಎಲೆಕ್ಟ್ರಾನಿಕ್ ಮೀಡಿಯಾದಲ್ಲಿರ್ತಕ್ಕಂಥ ಪ್ರತಿಯೊಬ್ಬರೂ ಸಹ ಪತ್ರಕರ್ತರನ್ನು ಒಗ್ಗೂಡಿಸುವಂಥ ಕೆಲಸವನ್ನು ನಮ್ಮ ಬಂಗ್ಲೆ ಮಲ್ಲಿಕಾರ್ಜುನರವರು ಮಾಡ್ತಾ ಇದ್ದಾರೆ. ಹಾಗಾಗಿ ನಾವು ಈ ಸಂಘಟನೆಯ ಜಿಲ್ಲಾಧ್ಯಕ್ಷ ಆಗಿದ್ದೀವಿ. ದಾವಣಗೆರೆ ಜಿಲ್ಲೆಯಲ್ಲಿ ಬರ್ತಕ್ಕಂಥ ಎಲ್ಲ ತಾಲೂಕಿನ ಅಧ್ಯಕ್ಷರುಗಳಿಗೂ ಸಹ ಮತ್ತೊಮ್ಮೆ ಮನವಿ ಮಾಡ್ತಾ ಇದ್ದೀವಿ. ಏನಪ್ಪ ಅಂತ ಹೇಳಿದರೆ, ಇದೇ ತಿಂಗಳು 19ನೇ ತಾರೀಕು ದಾವಣಗೆರೆ ಜಿಲ್ಲೆಯಲ್ಲಿರುವ APMC ಮಾರ್ಕೆಟಿನ ಎತ್ತಿನ ಸಂತೆಯಲ್ಲಿರ್ತಕ್ಕಂಥ ಕಾರ್ಯನಿರತ ಪತ್ರಕರ್ತರ ಧ್ವನಿ ಸಂಘಟನೆಯ ಕಚೇರಿಗೆ ಪ್ರತಿಯೊಬ್ಬರು ಬನ್ನಿ. ಆ ದಿನ ಬಂಗ್ಲೆ ಮಲ್ಲಿಕಾರ್ಜುನರವರು ಸಹ ಬರ್ತಾರೆ. ಕಾರಣ ಇಷ್ಟೇ, ಪತ್ರಕರ್ತರಿಗೆ ಇಲ್ಲಿಯವರೆಗೂ ಸರ್ಕಾರದಿಂದ ಯಾವುದೇ ರೀತಿ ಸವಲತ್ತುಗಳು ಸಿಕ್ಕಿಲ್ಲ. ಅದರ ಬಗ್ಗೆ ಮೊದಲ ಹೋರಾಟ. ಎರಡನೇದು, ನಮ್ಮ ದಾವಣಗೆರೆ ಜಿಲ್ಲೆಯಿಂದಲೇ ಸ್ಟಾರ್ಟ್ ಮಾಡ್ಕೊಳ್ಳೋಣ. ಪ್ರತಿಯೊಬ್ಬರಿಗೂ ಇನ್ಸೂರೆನ್ಸ್ ಆಗಿರಲಿ, ಮಕ್ಕಳ ಎಜುಕೇಷನ್ಗೆ ಬೇಕಾಗಿರ್ತಕ್ಕಂಥ ಖರ್ಚನ್ನಾಗಿರಲಿ, ಇಲ್ಲಿ ದಾವಣಗೆರೆಯಲ್ಲಿ ಉಸ್ತುವಾರಿ ಸಚಿವರಾಗಿರ್ತಕ್ಕಂಥ SS ಮಲ್ಲಿಕಾರ್ಜುನರವರು ಸಹ ಪತ್ರಕರ್ತರಿಗೆ ಒಳ್ಳೆ ರೀತಿಯಾಗಿ ಸ್ಪಂದಿಸ್ತಾರೆ. ಅದೇ ರೀತಿಯಾಗಿ ನಮ್ಮ ದಾವಣಗೆರೆ MP ಪ್ರಭಾ ಮಲ್ಲಿಕಾರ್ಜುನರವರು ಸಹ ಒಳ್ಳೆ ಅಭಿಪ್ರಾಯ ಇರ್ತಕ್ಕಂಥ ಮೊದಲ ಬಾರಿ MP ಆಗಿರ್ತಕ್ಕಂಥ ಮಹಾನ್ ವ್ಯಕ್ತಿ ಅಂತ ಹೇಳಿದ್ರು ತಪ್ಪಾಗಲಾರ್ದು. ಅತಿ ಹೆಚ್ಚು ಎಜುಕೇಷನ್ ಮಾಡಿ MBBS ಅಲ್ಲೂ ಸಹ ಉತ್ತೀರ್ಣರಾಗಿರ್ತಕ್ಕಂಥ ಒಬ್ಬ MP. ಅವರ ಮಾವಾದ ಶಾಮನೂರು ಶಿವಶಂಕರಪ್ಪನವರು ಸಹ, ಅಂದರೆ ದಾವಣಗೆರೆಯಲ್ಲಿ ನಾವು ಏನೇ ಮಾಡಿದರೂ ಒಳ್ಳೇದು ಮಾಡ್ತೀನಿ ಅಂತ ಹೇಳಿದರೆ ಮೊದಲ ಬಾರಿಗೆ ಬೆಳಕಿ ಬರ್ತಕ್ಕಂಥ ಒಂದು ಮನೆತನ ಅಂತ ಹೇಳಿದ್ರು ಸಹ ಶಾಮನೂರು ಶಿವಶಂಕರಪ್ಪ ಫ್ಯಾಮಿಲಿ ಅವರು ನಮ್ಮ ಪತ್ರಕರ್ತರಿಗೆ ಸಹಾಯ ಮಾಡೋದ್ರಲ್ಲಿ ಮುಂದಾಗ್ತಾರೆ. ನಾನು ಹೇಳೋದಿಷ್ಟೇ, ಪತ್ರಕರ್ತರು ಎಲ್ಲರೂ ಒಗ್ಗಟ್ಟಾಗಬೇಕು. ಸಮಾಜದಲ್ಲಿ ಆಗ್ತಕ್ಕಂಥ ಕೆಟ್ಟ ಸನ್ನಿವೇಶಗಳನ್ನು ಸರಿ ಮಾಡಬೇಕು ಅಂತ ಹೇಳಿದರೆ ಮೊದಲು ಪತ್ರಕರ್ತರು ಸರಿಯಾಗಬೇಕು. ಇದಿಷ್ಟೇ ನಮ್ಮ ಅಜೆಂಡಾ. ಇದಿಷ್ಟು ನಮ್ಮ ಬಂಗ್ಲೆ ಮಲ್ಲಿಕಾರ್ಜುನರವರ ಅಧ್ಯಕ್ಷತೆಯಲ್ಲಿ, ದಾವಣಗೆರೆ ನಮ್ಮ ಅಧ್ಯಕ್ಷತೆಯಲ್ಲಿ ನಡಿಬೇಕು. ಯಾಕೆಂತ ಹೇಳಿದರೆ ಬರೀ ಇಲ್ಲಿ ಅಧ್ಯಕ್ಷರ ಕಡೆಯಿಂದ ಏನೂ ಆಗೋದಿಲ್ಲ. ಎಲ್ಲರೂ ಪದಾಧಿಕಾರಿಗಳು, ಸದಸ್ಯರುಗಳು ಒಗ್ಗೂಡಿದ್ರೆ ಮಾತ್ರ ಒಂದು ಸಂಘಟನೆ ಬಲಪಡಿಸೋದಾಗುತ್ತೆ. ಎಲ್ಲರೂ ಒಗ್ಗಟ್ಟಾಗಿದ್ದರೆ ಸಮಾಜ ಬದಲಾವಣೆ ಆಗುತ್ತೆ. ನಮ್ಮ ಜೊತೆ, ನಮ್ಮ ವೀಕ್ಷಕರ ಮುಂದೆ ಇಷ್ಟೊತ್ತು ನಮ್ಮ ಜೊತೆಯಲ್ಲಿ ಮಾತನಾಡಿದ್ದ ಧ್ವನಿ ಸಂಘಟನೆಯ ಜಿಲ್ಲಾಧ್ಯಕ್ಷರಾದ ಟಿ.ಎಸ್. ಕರಿಪ್ಪನವರಿಗೆ ಹೃದಯಪೂರ್ವಕವಾದ ಅಭಿನಂದನೆಯನ್ನು ಸಲ್ಲಿಸುತ್ತಾ, ನಾವೆಲ್ಲರೂ ಒಂದೇ ಒಗ್ಗೂಡಿಸಿ ಮುಂದೆ ಹೋಗೋಣ ಅಂತ ಮಾತು ಬಹಳ ಚೆಂದಾಗಿ ಸ್ಪಷ್ಟವಾಗಿ ಹೇಳಿದರು. ನಮ್ಮ ವಾಹಿನಿ ಮುಖಾಂತರ ಹೃದಯಪೂರ್ವಕವಾದ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ಧನ್ಯವಾದಗಳು.